ಇಲ್ಲಿ ಒಂದು ವಿಶೇಷ ಏನು ಅಂತಂದರೆ, ಬಸವಣ್ಣನ ಬಲಭಾಗದಲ್ಲಿ, ಬೆನ್ನಿನ ಬಲಭಾಗದಲ್ಲಿ ಗಡಾಡಿ ಹೊಡೆದಿರೋವಂಥದ್ದು, ಅಂದರೆ ಸಲಾಕಿ, ಕಬ್ಬಿಣದ ಸಲಾಕಿ ಹೊಡೆದಿರೋವಂಥ ಗುರುತುಗಳಿದ್ದಾವೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನಿವಾಗ ಕಣಿವೆ ಬಸವಣ್ಣ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ನಂದಿ ಬೆಟ್ಟದ ಕೆಳಗಡೆನೇ ಇದೆ. ನೀವು ಇಲ್ಲಿಂದನೇ ಆರಾಮಾಗಿ ನಂದಿ ಬೆಟ್ಟಕ್ಕೆ ಹೋಗ್ಬೋದು. ಬನ್ನಿ ಒಳಗಡೆ ಹೋಗಿ ಕಣಿವೆ ಬಸವಣ್ಣನ ಒಂದು ದರ್ಶನ ಮಾಡ್ಕೊಂಬರೋಣ. ನಮ್ಮ ಅಭಿಪ್ರಾಯ ಪ್ರಕಾರದಲ್ಲಿ ಒಂದು 100-110 ವರ್ಷಗಳಲ್ಲಿ ಏನು ಇತಿಹಾಸ ಇದೆ, ಆ ಕಾಲದಲ್ಲಿ ಆ ಗಡಾರಿ ಹೊಡೆದಿರೋವಂಥದ್ದು ಪ್ರತೀತಿ. ಯಾಕೆಂದರೆ 70-80 ವರ್ಷ ಆಗಿರೋವಂಥ ವಯೋವೃದ್ಧ ಬಂದು ಇಲ್ಲಿ ಗಡಾರಿ ನೋಡಿದ್ವಿ, ಗಡಾರಿ ಹೊಡೆದಿದ್ರು ಅನ್ನೋಂಥ ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಆ ಗಡಾರಿ ಯಾಕೆ ಹೊಡೆದಿದ್ರು, 2 ಥರ ವಿಶೇಷ ಇದೆ. ಒಂದು, ಬಸವಣ್ಣ ಸುತ್ತಮುತ್ತಲಿರೋಂಥ ಗ್ರಾಮದಲ್ಲಿ ಬೆಳೆದಂಥ ಬೆಳೆನ ನಾಶ ಮಾಡ್ತಾ ಇದ್ದ. ಹಾಗಾಗಿ ಈ ರೈತಾಪಿ ಜನಗಳು ಏನು ಮಾಡಿದ್ರು, ಆ ಬಸವಣ್ಣನ ಬೆಣ್ಣೆ ಮೇಲೆ ಗಡಾರಿ ಹೊಡೆದು ಅದನ್ನು ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಹೊಡೆದಿದ್ರು ಅನ್ನೋದು ಒಂದಿದೆ. ಇನ್ನೊಂದೇನು ಅಂತಂದರೆ, ಯಾರೋ ಅವಿಜ್ಞಾನಿಗಳು ಈ ಬೆಳೀತಾ ಇರೋ ಬಸವಣ್ಣನ ನಿಲ್ಲಿಸಬೇಕು ಅನ್ನೋ ಒಂದು ಕುತಂತ್ರದಿಂದ ಅದ್ರ ಮೇಲೆ ಬೆನ್ನಿನ ಮೇಲೆ ಗಡಾರಿ ಹೊಡೆದಿದ್ರು ಅಂತೇಳಿ ಪ್ರತೀತಿ ಇದೆ. ಆದರೆ ಯಾವುದೇ ಇರಲಿ, ಸತ್ಯನೇ. ಈಗ ಗಡಾರಿ ಮುಚ್ಚೋಗಿದೆ. ಆ ಗಡಾರಿ ಹೊಡೆದಂಥ ರಭಸದಲ್ಲಿ ಕೂಡ ಯಾವುದೇ ರೀತಿ ಕೂಡ ದೇವರು ಭಿನ್ನ ಆಗದಿರ ಹಾಗೇ ಬೆಳ್ಕೊಂಬರ್ತಾ ಇದ್ದಾನೆ, ಬೆಳೀತಾ ಇದ್ದಾನೆ. ಇದು ಸ್ನೇಹಿತರೆ ಶ್ರೀ ಕಣಿವೆ ಬಸವಣ್ಣ ದೇವಸ್ಥಾನದ ಒಂದು ಇತಿಹಾಸ ಅಥವಾ ಒಂದು ಮಹಿಮೆ. ಇವಾಗ ನಾನು ಮುಂದಿನ ಸ್ಥಳ ಶ್ರೀ ಭೋಗ ನಂದೀಶ್ವರ ದೇವಸ್ಥಾನ ನೋಡೋಕೆ ಹೋಗ್ತಿದ್ದೀನಿ. ಅದು ಇಲ್ಲಿಂದ ಕೇವಲ 3-4 ಕಿಲೋಮೀಟರ್ ದೂರದಲ್ಲೇ ಇದೆ. ಸೊ ಬನ್ನಿ ಅಲ್ಲಿಗೆ ಹೋಗೋಣ. ನಮಸ್ಕಾರ ಎಲ್ಲರಿಗೂ.